ಆರೋಗ್ಯ ಹಾನಿಯಾಗುವ ಮೊದಲು ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಶಿವಾನಂದ ಪೂಜಾರ್ ಕರೆ. ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ಕುಕನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ, ಕುಕನೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಇವರುಗಳ ಸಹಯೋಗದಲ್ಲಿ ಜ್ಞಾನಸಾಗರ ಕೋಚಿಂಗ್ ಕೇಂದ್ರದಲ್ಲಿ ಮೇ 18 ಸೋಮವಾರದಂದು ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಾನಂದ ಪೂಜಾರ್ ಮಾತನಾಡಿ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗ ಕುರಿತು ಬಾಲ್ಯ ವಿವಾಹ, ರೇಬಿಸ್, ಲೆಪ್ರೋಸಿ, ಕ್ಷಯರೋಗ, ಹದಿಹರೆಯದವರಲ್ಲಿ ಆಗುವ ದೈಹಿಕ, ಮಾನಸಿಕ, ಸಾಮಾಜಿಕ ಬದಲಾವಣೆಗಳು, ಪೌಷ್ಟಿಕ ಆಹಾರ ಸೇವನೆ, ವೈಯಕ್ತಿಕ ಸ್ವಚ್ಛತೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿ ಆರೋಗ್ಯ ಹಾನಿಯಾಗುವ ಮೊದಲು ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಮನಗೌಡ ಹುಜನೂರು ಶಿಕ್ಷಕರು, ಅನ್ವರ ಪಾಷಾ ಶಿಕ್ಷಕರು, ಕಾಳಪ್ಪ ಕುಂಬಾರ HIO, ಕಳಕಪ್ಪ ಬಂಡಿ RKSK ಆಪ್ತ ಸಮಾಲೋಚನಕಾರರು ಮತ್ತು ಮುದ್ದು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಪ್ರಜಾಪವ ಟಿವಿ, ಕುಕನೂರು. ಅಲ್ಲಿ ಮುಂದೆ ಪ್ಲೇಟ್ಲೆಟ್ ಅವು ಕಡಿಮೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಅಂತ ಗೊತ್ತಿಲ್ಲ ನಿಮ್ಗೆ. ಆ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಇರೋದಕ್ಕೆ ವ್ಯತ್ಯಾಸ ಆಗಿ ಕೆಲವು ಸಂದರ್ಭದಲ್ಲಿ ಜೀವಕ್ಕೆ ಅಪಾಯ ಕೂಡ, ಸಾವು ಕೂಡ ಸಂಭವಿಸಬಹುದು ಈ ಡೆಂಗ್ಯೂ ಜ್ವರದಿಂದ. ಕಳೆದ ವರ್ಷದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣ ಉಂಟಾಗಿ ಕೆಲವು ಸ್ಟೂಡೆಂಟ್ಸು ಡೆತ್ ಆಗಿದ್ರು, ದೊಡ್ಡವರು ಡೆತ್ ಆಗಿದ್ರು. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ನಾವು ಜಾಗೃತಿಯನ್ನು ವಹಿಸ್ಬೇಕಂತೇಳಿ ನಮ್ಮ ಆರೋಗ್ಯ ಇಲಾಖೆ ಮಿನಿಸ್ಟರ್ ಹೇಳ್ತಾರೆ. ಆಯ್ತು, ಎಜುಕೇಶನ್ ಮಿನಿಸ್ಟರ್ ನಿಮ್ಮ ಮಿನಿಸ್ಟರ್ ನೆನಪಿಟ್ಕೊಂಡು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅಂತೇಳಿ ಈ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕಾಗಿ ಅವರು ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಾರ ಸಂಚರಿಸಿ ಆ ಒಂದು ಸೊಳ್ಳೆ ಉತ್ಪತ್ತಿ ಎಲ್ಲಿ ಆಗ್ತವಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ತುಂಬಿರತಕ್ಕಂಥ ನೀರಿನ ಪರಿಕರಗಳು, ಡ್ರಮ್ಮು, ಬ್ಯಾರಲ್ಲು, ಏರ್ ಕೂಲರು, ಆನಂತರ ಏನು ಕೆಲವೊಂದು ನೀರು ಕುಡಿಯೋದಕ್ಕೆ ಏನು ದೊಡ್ಡ ಟಾಕಿ ಏನೇ ಮಾಡಿರ್ತಿರಲ್ಲ ಅಂತಲ್ಲಿ ಈ ಸೊಳ್ಳೆ ಹೋಗಿ ಮೊಟ್ಟೆ ಇಡುತ್ತೆ. ಒಂದ್ಸಾರಿ ಮೊಟ್ಟೆ ಇಟ್ಟರೆ 250ರಿಂದ 300 ಮೊಟ್ಟೆ ಇಡುತ್ತೆ. 250 to 300 eggs ಇದು ರಿಲೀಸ್ ಮಾಡುತ್ತೆ. ಯಾವ ಮಸ್ಕಿಟೋ? ಈಡಿಸ್ ಚಾಂಪಿಯನ್ ಮಸ್ಕಿಟೋ. ಅದೇನಾಗ್ತದೆ, ಮುಂದೆ ಒಂದೇ ವಾರದಲ್ಲಿ ಅಡಲ್ಟ್ ಮಸ್ಕಿಟೋ ಆಗಿ ಆಡಾಡ್ತಾ ಹೋಗಿ ಅದೇನಾದ್ರೂ ಇನ್ಫೆಕ್ಟೆಡ್ ಅಥವಾ ಸ್ವಲ್ಪ ಸೊಳ್ಳೆ ಇತ್ತಂದ್ರೆ ಯಾರ್ಯಾರು ಕಸ್ಕೊಳ್ತಾರೆ ಅವರೆಲ್ಲರಿಗೆ ಡೆಂಗ್ಯೂ ಜ್ವರ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಇದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನೀವು ಬಿಡ್ತಿರಲ್ಲ, ಅದರೊಳಗೆ ಒಂದು ವಾರ ನೀವು ಹಂಗೆ ಬಿಟ್ಬಿಟ್ರಿ ಸಾಕು, ಬಾಲುಗಳನ್ನು ತೆಗಿಯೋಲ್ಲ, ಕೆಳಗ ಮೇಘ ಹಾರಾಡ್ತಿರ್ತಾವೆ. ನೋಡಿರ ಅವೆಲ್ಲ ಸೊಳ್ಳೆಯ ಮರಿಗಳು, ಅವೆಲ್ಲವು ಸೊಳ್ಳೆಯ ಸಿಡಿಗಳು, ಸೊಳ್ಳೆ ಉತ್ಪತ್ತಿ ಆಗ್ತಕ್ಕಂಥ ಮರಿಗಳು ಅವೆಲ್ಲ. ಹಾಗಾಗಿ ಅವು ಆಗಲಾದಂತೆ ನೀವು ನೋಡ್ಕೊಬಿಟ್ಟು ನಮ್ಮ ಹೆಲ್ತ್ ಮಿನಿಸ್ಟರ್ ಸ್ವತಃ ಅವರ ಮಂದಿಗೆ ಹೋಗಿ ಅವೇರ್ನೆಸ್ ಕೂಡ ಮಾಡಿದ್ರು, ಜಾಗೃತಿಯನ್ನು ಮಾಡಿದ್ರು. ಹಾಗಾಗಿ ಈ ಡೆಂಗ್ಯೂ ಜ್ವರದ ಬಗ್ಗೆ ಪ್ರತಿಯೊಬ್ಬರು ಜಾಗೃತರಾಗಬೇಕು. ಇನ್ನೇನು ಮಳೆಗಾಲ ಪ್ರಾರಂಭ ಆಯ್ತು, ನಿಮ್ಮೆಲ್ಲ ಅನ್ನೋದು ಗೊತ್ತಾಗ್ತದೆ ನನಗೆ. ಎಲ್ಲಿ ನೀರು ಸಿಕ್ಕವು ಅಂತಲ್ಲಿ ಅದು ಮೊಟ್ಟೆ ಇಟ್ಟು ಅದರ ಸಂತಾನ ವೃದ್ಧಿ ಮಾಡುತ್ತೆ. ಮತ್ತೆ ಆಹಾರ ಬೇಕಲ್ಲ, ಅದು ಸೋಂಕಿತ ಸೊಳ್ಳಿತ್ತು ಯಾರೇ ಕಸ್ಕೊಂತ ಅವಾಗೆಲ್ಲ ಡೆಂಗ್ಯೂ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಕಂಟ್ರೋಲ್ ಮೆಜರ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಸೊಳ್ಳೆ ಆಗಲಾರ್ದಂತೆ ನೋಡ್ಕೊಳ್ಬೇಕು. ನೀವು ಏನು ನೀರು ಬಿಡ್ತಲ್ಲ ಅದನ್ನು ವಾರದಲ್ಲಿ ಕ್ಲೀನ್ ಆಗಿ ಚೆಲ್ಲಿ ಒಣಗಿಸಿ ತುಂಬಬೇಕು. ಸರ್ ನೀವು ಚೆಲ್ಲಂತೀವಿ ಪಂಚಾಯತ್ ನೀರು ಬಿಡೋದನ್ನ ಕಳ್ಸಕ್ಕಾಗಿಲ್ಲ ಅಂತ ಕೇಳೋದು ಕ್ವಶನ್ ಹೌದಲ್ರಿ. ಅದಕ್ಕೆ ಚೆಲ್ಲಬಾರ್ದಪ್ಪ ಅಂತ ಹೇಳಿದ್ರೆ ನಾವು ನೀರು ತುಂಬಿದ ಮೇಲೆ ಭದ್ರವಾಗಿ ಮುಚ್ಚಬೇಕು. ಸೊಳ್ಳೆ ಒಳಗಡೆ ಹೋಗಬಾರ್ದು, ಸೊಳ್ಳೆ ಹೋಗ್ಲಾರ್ದಂಗೆ ನಾವು ಮುಚ್ಚಬೇಕು. ಆನಂತರ ಮೈ ತುಂಬ ಬಟ್ಟೆ ಹಾಕೊಳ್ಳೋದು. ಇದು ಯಾವಾಗ ಕನ್ಸುತ್ತ ಸೊಳ್ಳೆ? ಡೇ ಟೈಮ್, ನೈಟ್ ಟೈಮು. ಡೇ ಟೈಮ್ ಕನ್ಸುತ್ತಲ್ಲ, ಆದಷ್ಟು ನಾವು ಮೈ ತುಂಬ ಬಟ್ಟೆ ಹಾಕೊಳ್ಳೋಕೆ ಪ್ರಯತ್ನ ಮಾಡೋದು. ಅದಕ್ಕೆ ದೊಡ್ಡವ್ರ ಮಕ್ಕಳೇ ಯಾರೇ ಗರ್ಭಿಣಿಯರ ಮಕ್ಕಳೇ ಸೊಳ್ಳೆ ಪರ್ದೆಯನ್ನು ಬಳಸಬೇಕು. ರಾತ್ರಿ ಮಕ್ಕಳು ಸೊಳ್ಳೆ ಪರ್ದೆಯನ್ನು ಬಳಸಲೇಬೇಕು. ಈ ಸೊಳ್ಳೆ ರಕ್ಷಣೆ ಪಡ್ಕೊಳ್ಬೇಕಾದ್ರೆ ಆನಂತರ ಮನೆಯ ಮುಂದೆ ಬೇವಿನ ಸೊಪ್ಪಿನ ಹೊಗೆ ಹಾಕಬೇಕು. ನಿಮ್ಮ ಅಕ್ಕಪಕ್ಕ ಮನೆ ಇರ್ತಲ್ಲ ಅಲ್ಲಿ ಬೇವಿನ ಸೊಪ್ಪಿನ ಹೊಗೆ ಹಾಕಿದ್ರೆ ಆ ಒಂದು ಹೊಗೆಗೆ ಸೊಳ್ಳೆ ಹೊಡ್ಕೊಳ್ತದೆ. ಮತ್ತೆ ನೀವು ಹೊಗೆ ಹಾಕಿದ್ರೆ ನಿಮ್ಮ ಅಕ್ಕಪಕ್ಕ ಬೆಳೆ ಅವರು ಅಂತ ಹಾಕಿದ್ರೆ ಮತ್ತೆಲ್ಲ ಸಮಸ್ಯೆ ಉಂಟಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಮನೆಯಲ್ಲಿ ಅಥವಾ ದನದ ಕೊಟ್ಟಿಗೆಯಲ್ಲಿ ಅಥವಾ ಮಸ್ಕಿಟೋ ಇದ್ರೆ ಅದು ಹೊರಟೋಗ್ಬಿಡ್ತೀವಿ. ಆನಂತರ ಮನೆಯಲ್ಲಿ ನೀರಲ್ಲಿ ಬಟ್ಟೆ ಹಾಕಿದ್ರೆ ಒಳಗ ವಾಸ ಮಾಡ್ತಾ ಹೋಗ್ತಿದ್ರು. ಗಿಡಕ್ಕೆ ಸೊಳ್ಳೆ ನೀವು ಮನೆಯಲ್ಲೇ ವಾಸ ಮಾಡುತ್ತೆ. ಇದು ಟ್ರೀಟ್ಮೆಂಟ್ ಲಕ್ಷಣ ಆಧಾರದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆದಷ್ಟು ನಾವು ಇದಕ್ಕೆ ರಕ್ತ ಪರೀಕ್ಷೆ
ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ, ಸಮುದಾಯ ಆರೋಗ್ಯ ಕೇಂದ್ರ ಕುಕ್ಲೂರು ಮತ್ತು ಜ್ಞಾನ ಕೋಚಿಂಗ್ ಸೆಂಟರ್ ಕುಕ್ಲೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಡೆಂಗ್ಯೂ ದಿನಾಚರಣೆ ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಆರೋಗ್ಯ ಅರಿವು ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಕೋಚಿಂಗ್ ಸೆಂಟರ್ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಈ ಸಂಸ್ಥೆಯ ಮುಖ್ಯಸ್ಥರಂತ ಶಿಕ್ಷಕರಂತ ಹಿರಿಯ ಶಿಕ್ಷಕರಂತ ರಾಮಗೌಡ ಕನ್ನೂರು ಭಾಷಾರ್ಥಿಗಳೇ, ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿ ಕಳಪ್ಪ ಕುಮಾರ್ ಅವರೇ, ನಿಮ್ಮ RKSK ಅಂದರೆ ಹನಿದವರಿಗಾಗಿ ಒಂದು ಕಾರ್ಯಕ್ರಮ ಇರುತ್ತೆ. ಅವರ RKSK ಕಾರ್ಯಕ್ರಮದ ಆಪ್ತ ಸಮಾಲೋಚಕ ಕಳಪ್ಪ ಅವರೇ, ಯಾವತ್ತೂ ಸಹ ಶಿಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ಏನಪ್ಪ ಇರ್ತಿದ್ದಾಗ ಕುಂದ್ಬಿಡ್ತೀವಿ ನಾವು, ನಮ್ಮ ಸರ್ ಕಲಿಸಿದ್ರು ಮಾಹಿತಿ ಕೊಡೋಕೆ ಅನ್ಕೋತೀವಿ, ಅವ್ರು ಬಿಟ್ಟರೆ ಏನೋ ಯಾವ ಸಬ್ಜೆಕ್ಟ್ ಹೇಳ್ತಾರೆ ಅಂತ ಹೇಳಿ ತಲೆಯಲ್ಲಿ ಇರ್ತಂದ್ರೆ